ಅಂದ್ರೆ ಅವ್ರಿಗೆ ಕೆನ್ನೆಲಿ ಪಿಂಪಲ್ಸ್ ತರ ಬಂದಿತ್ತು. ನನ್ಗಾಗ ಅರ್ಥ ಆಗಿಲ್ಲ ಯಾಕೆ ಹೇಳ್ತವ್ರೆ ಅಂತ. ಅದು ಗೆಡ್ಡೆ ಕರಗಿ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ್ರೆ ಅಷ್ಟೇ, ನನ್ಗೆ ಅವ್ರು ಏನ್ ಮಾಡ್ಕೊಂತಾರೋ ಅದೊಂದು ಬೇರೆ ಭಯ. ನಮಸ್ತೆ, ಸುಮಾ ಅಂತ. ನಾವು ಕಗ್ಲಿಪುರ. ನಮ್ ತಾಯಿ ನರಸಮ್ಮ, 4 ಮಂತ್ ಆಯ್ತು. ಅಂದ್ರೆ ಅವ್ರಿಗೆ ಕೆನ್ನೆಲಿ ಪಿಂಪಲ್ಸ್ ತರ ಬಂದಿತ್ತು. ಅದು ಬರಲ್ ಕೇಳ್ಸಿದ್ಕೆ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ರು. ನನ್ಗಾಗ ಅರ್ಥ ಆಗಿಲ್ಲ ಯಾಕೆ ಹೇಳ್ತವ್ರೆ ಅಂತ. ಆಮೇಲೆ ಗೊತ್ತಾಯ್ತು ಕ್ಯಾನ್ಸರ್ ಅಂತ. ಆರ್ವಳ್ಳಿ ಹತ್ರ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಅವ್ರು 4 ಮೆಡಿಸಿನ್ ಕೊಟ್ರು. ಅದಾದ್ಮೇಲೆ ದೊಡ್ಡದು ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಬೇಡ ನನ್ಗೆ ಅನ್ಬಿಟ್ಟು ಆಮೇಲೆ ನನ್ನ ತಮ್ಮ ಈ ಆಸ್ಪತ್ರೆ ಚೆನ್ನಾಗಿದೆ ಬಾ ಅಂತ ಹೇಳಿ ಇಲ್ಲಿ ಕರಿತೀನಿ. ಅಂದ್ರೆ ಅದು ಕೆನ್ನೆ ಕ್ಯಾನ್ಸರ್. ಕೆನ್ನೆ ಇಲ್ಲ, ಇದ ಫಸ್ಟ್ ಟೈಮ್ ನಮ್ ತಾಯಿಗೆ ಬಂದಿದ್ದು. ನಮ್ ರಿಲೇಟಿವ್ ಇಲ್ಲಿ ಯಾರಿಗೂ ಇಲ್ಲ. ಅಂದ್ರೆ ಮಾಮೂಲಿ ಹೊರಗಡೆಯಿಂದ ಮೆಡಿಸಿನ್ ತಂದು ಇಲ್ಲೇ ಆಸ್ಪತ್ರೆಯಲ್ಲಿ ಕೊಡೋರು. ಮಾಮೂಲಿ ಗ್ಲೂಕೋಸ್ ಅಲ್ಲಿ ಇಂಗ್ಲೇಷನ್ ಹಾಕಿ ಅದು ಗೆಡ್ಡೆ ಕರಗಿ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅದು 4 ಕೊಟ್ರು ಕರಗಿಲ್ಲ. ಅದು ಗೆಡ್ಡೆ ಅದೊಂದ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ನ. ಊಟ ಏನು ಪ್ರಾಬ್ಲಮ್ ಇಲ್ಲ, 3 ಟೈಮ್ ಕರೆಕ್ಟ್ ಆಗಿ ತಿಂತಾರೆ. ಅಂದ್ರೆ ಅದು ನನ್ಗೆ ಅದು ಕಮ್ಮಿ ಆಗ್ಬೇಕು, ಗೆಡ್ಡೆ ಕರಗ್ಬೇಕು. ಕರಗಿದ್ರೆ ಆಪರೇಷನ್ ಆದ್ರೂ ಮಾಡಿಸ್ಬೋದು ಅಂತ ನನ್ನ ಐಡಿಯಾ. ಓಡಾಡ್ತಾರೆ, ಊಟ ಎಲ್ಲ ಚೆನ್ನಾಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಹೇಳಿದ್ರೆ ಅಷ್ಟೇ, ನನ್ಗೆ ಅವ್ರು ಏನ್ ಮಾಡ್ಕೊಂತಾರೋ ಅದೊಂದು ಬೇರೆ ಭಯ. ನನ್ಗೆ ಅವ್ರೊಬ್ರೇ ಇರೋದು, ಇನ್ಯಾರು ಇಲ್ಲ ನನಗೆ ಅಂತ. ಇನ್ನು ಅವ್ರಿಗೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರು ಇಲ್ವೇ ಇಲ್ಲ. ಅದಕ್ಕೋಸ್ಕರ ನಾನು ಯಾರಿಗೂ ಹೇಳಿಲ್ಲ. ಅದೇ ಭಯಕ್ಕೆ ಹೇಳಿಲ್ಲ. ಅಂದ್ರೆ ನನ್ನ ತಮ್ಮನಿಗೆ ಇಲ್ಲಿ ಈ ಕಡೆ, ಅಂದ್ರೆ ಅವನು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ. ಈ ಕಡೆ ಬಂದಾಗ ಯಾರೋ ಫ್ರೆಂಡ್ಗೆ ಹೇಳಿರೋದು, ಈ ತರ ನಮ್ ಚಿಕ್ಕಮ್ಮನ್ಗೆ ಈ ತರ ಆಗಿದೆ ಅಂತ ಹೇಳಿದಾಗ, ಇಲ್ಲಿ ಚೆನ್ನಾಗಿ ನೋಡ್ತಾರೆ, ಒಳ್ಳೇದಾಗಿದೆ ಎಷ್ಟೋ ಜನಕ್ಕೆ, ಬನ್ನಿ ಅಂತ ಕರ್ಕೊ ಬಂದಿದ್ದು. ಅವನೇ ಕಳ್ಸಿದ್ದು. ಅದೇ ಜೀವಕ್ಕೇನು ಅಪಾಯ ಇಲ್ಲ, ಪ್ರಾಬ್ಲಮ್ ಇಲ್ಲ, ನಾವು ಮೆಡಿಸಿನ್ ಕೊಡ್ತೀವಿ, ಏನು ಭಯ ಬೀಳ್ಬೇಡ್ರಿ ಅಂತ ಹೇಳಿ. ಥ್ಯಾಂಕ್ ಯು. ನನಗೂ ನಂಬಿ ಬಂದಿರೋದಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.